Namaste. Graduate Aptitude Test of Engineering Exam, Electrical and Electronics Branch, Previous Year Solved Questions. Subject Network Analysis. Chapter number 1 Network Basics. GATE EE. In 1997, 1 mark question. Question number 3. An ideal voltage source will charge an ideal capacitor. Option A, in infinite time. Option B, exponentially. Option C, instantaneously. Option D, none of these. ಸೊ ಐಡಿಯಲ್ ವೋಲ್ಟೇಜ್ ಸೋರ್ಸ್ ಅಂತ ಹೇಳಿದ್ರೆ ನಾವು ಕನ್ಸಿಡರ್ ಮಾಡೋಣ. ದಟ್ ಈಸ್ ಥಿಯರಿಟಿಕಲ್ ವೋಲ್ಟೇಜ್ ಸೋರ್ಸ್. ಐಡಿಯಲ್ ಅಂತ ಹೇಳಿದ್ರೆ ಥಿಯರಿಟಿಕಲಿ ಅಂತ. ಓಕೆ, ಇದೊಂದು ವೋಲ್ಟೇಜ್ ಸೋರ್ಸ್ ಅಂತ ಇಟ್ಕೊಳ್ಳೋಣ. ಓಕೆ, ಪ್ಲಸ್ ಆ್ಯಂಡ್ ಮೈನಸ್ ವೋಲ್ಟೇಜ್ ಸೋರ್ಸ್. ಐಡಿಯಲ್ ಕೆಪಾಸಿಟರ್, this is positive charge of the capacitor, this one is the negative charge of the capacitor, plus and minus C. Okay, ideal voltage source will charge an ideal capacitor. Option A is infinite time. Infinite time ಅಂತ ಹೇಳಿದ್ರೆ ಅನ್ನೋನ್ ಟೈಮ್, ಗೊತ್ತಿಲ್ಲ ಎಷ್ಟು ತನಕ ಟೈಮ್ ಇದೆ ಗೊತ್ತಿಲ್ಲ. ಅಲ್ಲಿ ತನಕ ಚಾರ್ಜ್ ಆಗ್ಬೋದಾ ಅಂತ ಕೇಳ್ತಾ ಇದ್ದಾರೆ. ಬಿ ಎಕ್ಸ್ಪೊನೆನ್ಷಿಯಲಿ, ಹೌದಾ. ಸಿ ಇನ್ಸ್ಟ್ಯಾಂಟೇನಿಯಸ್ಲಿ, ಅಂದರೆ ಇಲ್ಲಿ ಸ್ವಲ್ಪ ಅಪ್ಲೈ ಮಾಡ್ತು ಅಂತ ಹೇಳಿದ್ರೆ ಆ್ಯಕ್ಚುಲಿ ದಿಸ್ ಇಸ್ ಫಾರ್ ಸಿ ಕೆಪಾಸಿಟರಿಗೆ ನಾವು ಡಿ ಸಿ ಹಾಕೋಗಿಲ್ಲ, ಫಾರ್ ಎ ಸಿ. ಎ ಸಿ ಅಪ್ಲೈ ಮಾಡಬೇಕಾಗಿರೋದು ಇಲ್ಲಿ. ಓಕೆ, ಆಲ್ಟರ್ನೇಟಿಂಗ್ ಕರೆಂಟ್. ಆಲ್ಟರ್ನೇಟಿಂಗ್ ಕರೆಂಟ್ ಸೋರ್ಸ್ ಅಪ್ಲೈ ಮಾಡ್ತಾ ಇದ್ದೇವೆ ಇನ್ಸ್ಟ್ಯಾಂಟೇನಿಯಸ್ಲಿ ಅಂತ ಹೇಳಿದ್ರೆ 1 ವೋಲ್ಟ್ ಅಪ್ಲೈ ಮಾಡಿದ್ರೆ ಚಾರ್ಜ್ ಆಯಿತಾ, 2 ವೋಲ್ಟ್ ಅಪ್ಲೈ ಮಾಡಿದ್ರೆ ಚಾರ್ಜ್ ಆಯಿತಾ, ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಎಷ್ಟು ವೋಲ್ಟೇಜಿಗೆ ಇದು ಚಾರ್ಜ್ ಆಗುತ್ತೆ ಅಂತ. ಓಕೆ, ಆಪ್ಷನ್ ಡಿ ನನ್ ಆಫ್ ದೀಸ್. ಇಲ್ಲಿ ಆಪ್ಷನ್ 3 ಆಪ್ಷನ್ಸ್ ಇದೆಯಲ್ಲ, ಇದರಲ್ಲಿ ಯಾವುದೂ ಅಲ್ಲ ಅಂತ. ಓಕೆ, ಆನ್ಸರ್ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಸಿ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಸಿ. ಹೇಗೆ ನೋಡೋಣ ಸೊಲ್ಯೂಷನ್. ಫಸ್ಟ್ ಮೆಥಡ್, ಐಡಿಯಲ್ ವೋಲ್ಟೇಜ್ ಸೋರ್ಸ್ ಹ್ಯಾಸ್ 0 ಇಂಟರ್ನಲ್ ರೆಸಿಸ್ಟೆನ್ಸ್. ಇಲ್ಲಿ ಐಡಿಯಲ್ ವೋಲ್ಟೇಜ್ ಸೋರ್ಸ್ ಇದೆಯಲ್ಲ, ಇಲ್ಲಿ ಸ್ಮಾಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ದಿಸ್ ಈಸ್ ವೋಲ್ಟೇಜ್ ಸೋರ್ಸ್ ಅಂತ ಹೇಳಿದ್ರೆ, ಎ ಸಿ ವೋಲ್ಟೇಜ್ ಸೋರ್ಸ್ ಅಂತ ಇಟ್ಕೊಂಡ್ರೆ ಸ್ಮಾಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ಓಕೆ, ಇದು ಐಡಿಯಲ್ ವೋಲ್ಟೇಜ್ ಸೋರ್ಸ್ ಹ್ಯಾಸ್ 0 ಇಂಟರ್ನಲ್ ರೆಸಿಸ್ಟೆನ್ಸ್ ಅಂತ ಹೇಳಿದ್ರೆ ಪ್ರಾಕ್ಟಿಕಲಿ ಇರುತ್ತೆ, ಆಯಿತಾ. ಬಟ್ ಥಿಯರಿಟಿಕಲಿ, ಐಡಿಯಲ್ ಅಂತ ಹೇಳಿದ್ರೇನು ಥಿಯರಿಟಿಕಲಿ ನಾವು ಅಬ್ಸರ್ವ್ ಮಾಡೋಕ್ಕಾಗಲ್ಲ. ಅಲ್ಲಿ ಥಿಯರಿಟಿಕಲಿ ಸಪ್ಲೈ ವೋಲ್ಟೇಜ್ ಅಥವಾ ಸೋರ್ಸ್ ವೋಲ್ಟೇಜ್ ಎಷ್ಟು ಅಂತ ಅಷ್ಟೇ ಕೊಟ್ಟಿರ್ತಾರೆ. ಓಕೆ, ಇಂಟರ್ನಲ್ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೊಟ್ಟಿರಲ್ಲ, ಇಟ್ಸ್ ನಾಟ್ ಗಿವನ್. ಓಕೆ, ಯಾವಾಗ ಪ್ರಾಕ್ಟಿಕಲಿ ಮಾಡ್ತೇವೆ ಆವಾಗ ನಾವು ವೋಲ್ಟೇಜ್ ಅಪ್ಲೈ ಮಾಡಬೇಕಾದ್ರೆ ಸೀರೀಸ್ ಆಗಿ ಒಂದು ಇಂಟರ್ನಲ್ ರೆಸಿಸ್ಟೆನ್ಸ್ ಇರುತ್ತೆ. ದಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್ ವಿತ್ ದಿ ಸೋರ್ಸ್ ವೋಲ್ಟೇಜ್. ಓಕೆ, ಬಟ್ ಇನ್ ಐಡಿಯಲ್ ಅಂತ ಹೇಳಿದ್ರೆ ಥಿಯರಿಟಿಕಲಿ 0 ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 0. ದೆನ್ ಆರ್ ಈಕ್ವಲ್ ಟು 0 ಅಂತ ಕನ್ಸಿಡರ್ ಮಾಡೋಣ. ಇಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 0. ಅಲ್ಲಿಗೆ ಟೈಮ್ ಕಾನ್ಸ್ಟೆಂಟ್, ಟೈಮ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಟಿ ಅಥವಾ ಸ್ಮಾಲ್ ಟಿ ಇನ್ ಸೆಕೆಂಡ್. ಟೈಮ್ ಕಾನ್ಸ್ಟೆಂಟ್ ವಿ ಕನ್ಸಿಡರ್ ಇಟ್ ಆ್ಯಸ್ ಟೌ ಅಂತ ಹೇಳ್ತೇವೆ ಅದನ್ನು. ಟೈಮ್ ಕಾನ್ಸ್ಟೆಂಟ್ ಸಿಂಬಲ್ ಟೌ ಈಕ್ವಲ್ ಟು ರೆಸಿಸ್ಟೆನ್ಸ್ ಇಂಟು ಚಾರ್ಜ್. ವೆನ್ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 0 ಅಂತ ಆಯಿತು ಅಂತ ಹೇಳಿದ್ರೆ ಟೈಮ್ ಕಾನ್ಸ್ಟೆಂಟ್ ಈಸ್ ಆಲ್ಸೋ 0. ಹೆನ್ಸ್ ಕೆಪಾಸಿಟರ್ ವಿಲ್ ಚಾರ್ಜ್ ಇನ್ಸ್ಟ್ಯಾಂಟೇನಿಯಸ್ಲಿ. ಅಲ್ಲಿಗೆ ಕೆಪಾಸಿಟರ್ ಚಾರ್ಜ್ ಆಗಬೇಕು ಅಂತ ಹೇಳಿದ್ರೆ ಸ್ವಲ್ಪ ಅಪ್ಲೈ ಮಾಡ್ತಾ ಇದ್ದರೆ ಲೈಕ್ ಈ ವೋಲ್ಟೇಜ್ ಸಡನ್ನಾಗಿ ಅದು ಚಾರ್ಜ್ ಆಗಲ್ಲ ಕೆಪಾಸಿಟರ್, ಗೊತ್ತಾಯ್ತಲ್ಲ. ಅದು ಇಲ್ಲಿ ವೇರಿಯೇಷನ್ ಆಗ್ತಾ ಇದ್ದ ಹಾಗೇ ಇಲ್ಲಿ ಕೂಡ ಇನ್ಸ್ಟ್ಯಾಂಟೇನಿಯಸ್ಲಿ ಇದು ಚಾರ್ಜ್ ಆಗುತ್ತೆ. ಓಕೆ, ಚಾರ್ಜ್ ಡಿಸ್ಚಾರ್ಜ್ ಆಗಬೇಕಾದ್ರೆ ಇನ್ಸ್ಟ್ಯಾಂಟೇನಿಯಸ್ಲಿ ಇಲ್ಲಿ 0 ಇಂದ ಸ್ಟಾರ್ಟ್ ಆಗುತ್ತೆ, 0ಗೆ ಇಲ್ಲಿ ಇರುತ್ತೆ.
ನೆಕ್ಸ್ಟ್ ಸಮ್ ವೋಲ್ಟೇಜ್ ಅಪ್ಲೈ ಮಾಡಿದಾಗ ಸ್ವಲ್ಪ ಇನ್ಕ್ರೀಸ್ ಆಗುತ್ತೆ, ಹಾಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ ಇನ್ಸ್ಟಂಟೇನಿಯಸ್ಲಿ. ಸೊ ಒಂದು ಪೀಕಿಗೆ ಬಂದಮೇಲೆ ಅದು ಡಿಸ್ಚಾರ್ಜ್ ಆಗುತ್ತೆ. ಓಕೆ, ದಿಸ್ ಈಸ್ ಫಸ್ಟ್ ಮೆಥಡ್. ಅನದರ್ ಸೆಕೆಂಡ್ ಮೆಥಡ್, ಐಡಿಯಲ್ ವೋಲ್ಟೇಜ್ ಸೋರ್ಸ್. ಬೈ ಡೆಫಿನೇಷನ್ ಐಡಿಯಲಲ್ಲೇ ಹೇಳ್ತಾ ಇದ್ದಾರೆ. ಐಡಿಯಲ್ ಅಂತ ಹೇಳಿದ್ರೆ ಥಿಯರೆಟಿಕಲಿ ನಮಗೆ ಗೊತ್ತಾಗೋದಿಲ್ಲ ಇಂಟರ್ನಲ್ ರೆಸಿಸ್ಟೆನ್ಸ್ ಇದೆ ಅಂತ. ವೋಲ್ಟೇಜ್ ಸೋರ್ಸಲ್ಲಿ ಇಂಟರ್ನಲ್ಲಿ ರೆಸಿಸ್ಟೆನ್ಸ್ ಇದೆ ಅಂತ ನಮಗೆ ಗೊತ್ತಿಲ್ಲ. ಓಕೆ, ಸೊ ಬೈ ಡೆಫಿನೇಷನ್ ಇಟ್ ಹ್ಯಾಸ್ ಝೀರೋ ಇಂಟರ್ನಲ್ ರೆಸಿಸ್ಟೆನ್ಸ್. ಕನ್ಸಿಡರ್ ಆರ್ ಈಕ್ವಲ್ ಟು ಝೀರೋ. ಐಡಿಯಲ್ ಕೆಪಾಸಿಟರ್. ಇನ್ ದಿಸ್ ಕಾಂಟೆಕ್ಸ್ಟ್, the connecting wires and the capacitor itself are assumed to have no resistance. Okay, next time constant tau. Time constant to symbol tau. The time it takes to charge a capacitor is governed by the time constant formula tau equal to R into C, resistance into capacitor. Conclusion ಏನಿವಾಗ, since when R equal to 0, because R equal to 0 ಆಯಿತು ಅಂತ ಹೇಳಿದ್ರೆ then tau becomes 0. The time constant ಏನಾಗುತ್ತೆ, this time constant tau becomes 0. A zero time constant means the capacitor reaches its full charge ಅಂತ ಹೇಳಿದ್ರೆ the source voltage ಸೋರ್ಸ್ ವೋಲ್ಟೇಜ್ ಇನ್ಸ್ಟಂಟೇನಿಯಸ್ಲಿ ನಾವು ಅಪ್ಲೈ ಮಾಡ್ತಾ ಇದ್ದ ಹಾಗೇ ಸೊ ಕೆಪಾಸಿಟರ್ ಸ್ವಲ್ಪ ಚಾರ್ಜ್ ಆಗ್ತಾ ಹೋಗುತ್ತೆ. ಓಕೆ, ದಿ ಝೀರೋ ಟೈಮ್ ಕಾನ್ಸ್ಟೆಂಟ್ ಮೀನ್ಸ್ ದಿ ಕೆಪಾಸಿಟರ್ ರೀಚಸ್ ಇಟ್ಸ್ ಫುಲ್ ಚಾರ್ಜ್. ಅಂದರೆ ಫಸ್ಟ್ ಇನಿಷಿಯಲಿ ಝೀರೋ ಇರುತ್ತೆ ಟೈಮ್ ಕಾನ್ಸ್ಟೆಂಟು, ಆಫ್ಟರ್ ದಟ್ ಅಪ್ಲೈ ಮಾಡ್ತಾ ಏನಾಗುತ್ತೆ, ಕೆಪಾಸಿಟರ್ ಫುಲ್ ಚಾರ್ಜ್ ಆಗ್ತಾ ಹೋಗುತ್ತೆ. ಓಕೆ, ನೆಕ್ಸ್ಟ್ ಥರ್ಡ್ ಮೆಥಡ್. So first one is properties of ideal components. An ideal voltage source has zero internal resistance. So properties of ideal components ಯಾವುದೆಲ್ಲ ಅಂತ ಹೇಳಿದ್ರೆ, ಒಂದು ಐಡಿಯಲ್ ವೋಲ್ಟೇಜ್ ಸೋರ್ಸ್, ಮತ್ತೊಂದು ಐಡಿಯಲ್ ಕೆಪಾಸಿಟರ್. ಸೊ ಐಡಿಯಲ್ ವೋಲ್ಟೇಜ್ ಸೋರ್ಸ್ ಹ್ಯಾಸ್ ಝೀರೋ ಇಂಟರ್ನಲ್ ರೆಸಿಸ್ಟೆನ್ಸ್, ದೆನ್ ಆರ್ ಈಕ್ವಲ್ ಟು ಝೀರೋ. An ideal capacitor has no parasitic series resistance. ಸೊ ಅಲ್ಲಿಗೆ ಈ ವೋಲ್ಟೇಜ್ ಸೋರ್ಸಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ 0 ಅಂತ ಹೇಳಿದ್ಮೇಲೆ ಅಲ್ಲಿ ಐಡಿಯಲ್ ಕೆಪಾಸಿಟರಲ್ಲಿ ಪ್ಯಾರಾಸಿಟಿಕ್ ಸೀರೀಸ್ ರೆಸಿಸ್ಟೆನ್ಸ್ ಇದೆಯಲ್ಲ, ಸೊ ದೇರ್ ಈಸ್ ನೋ ಪ್ಯಾರಾಸಿಟಿಕ್ ಸೀರೀಸ್ ರೆಸಿಸ್ಟೆನ್ಸ್. ಓಕೆ, ಅಂದರೆ ಐಡಿಯಲ್ ವೋಲ್ಟೇಜ್ ಸೋರ್ಸಲ್ಲೇ ರೆಸಿಸ್ಟೆನ್ಸ್ ಸೀರೀಸ್ ಕನೆಕ್ಟ್ ಆಗಿರುತ್ತೆ. ಅಲ್ಲಿ ದೇರ್ ಈಸ್ ನೋ ರೆಸಿಸ್ಟೆನ್ಸ್ ಅಂತ ಹೇಳಿದ್ಮೇಲೆ ಸೊ ಅಲ್ಲೇನಾಗುತ್ತೆ, ಕೆಪಾಸಿಟರಲ್ಲಿ ನೋ ಪ್ಯಾರಾಸಿಟಿಕ್ ಸೀರೀಸ್ ರೆಸಿಸ್ಟೆನ್ಸ್. ಓಕೆ, second, time constant formula. The charging rate of a capacitor through a resistor is determined by the R into C time constant. So tau equal to R into C, resistor into capacitor. Since the total circuit resistance R equal to 0, ಎಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸಲ್ಲಿ ಕೂಡ ಕೆಪಾಸಿಟರ್ ಇಲ್ಲ. ಓಕೆ, ಸೋರ್ಸಲ್ಲಿ ಇಂಟರ್ನಲ್ ರೆಸಿಸ್ಟೆನ್ಸ್ ಇಸ್ 0 ಆ್ಯಂಡ್ ಕೆಪಾಸಿಟರ್ ಆಲ್ಸೋ ಅಲ್ಲೂ ಕೂಡ ಪ್ಯಾರಾಸಿಟಿಕ್ ಸೀರೀಸ್ ರೆಸಿಸ್ಟೆನ್ಸ್ ಇಲ್ಲ. ಓಕೆ, ಹಾಗಾಗಿ ಏನಾಗುತ್ತೆ, ಟೋಟಲ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಬಿಕಮ್ 0 ಆಯಿತು. ಅಂದರೆ ಇದು ಇಂಟರ್ನಲ್ ವೋಲ್ಟೇಜ್ ಸೋರ್ಸಲ್ಲಿ ಆರ್ ಈಕ್ವಲ್ ಟು 0 ಆಯಿತು, ಕೆಪಾಸಿಟರಲ್ಲೂ ಆರ್ ಸಿ ಈಕ್ವಲ್ ಟು 0 ಆಯಿತು. ಸೊ ದೆನ್ ಆರ್ ಈಕ್ವಲ್ ಟು ಇಂಟರ್ನಲ್ ವೋಲ್ಟೇಜ್ ಸೋರ್ಸ್ ಪ್ಲಸ್ ಕೆಪಾಸಿಟರ್ದು ಪ್ಯಾರಾಸಿಟಿಕ್ ಸೀರೀಸ್ ಕೆಪಾಸಿಟರ್ ಆರ್ ಸಿ ಈಸ್ ಆಲ್ಸೋ 0. ಸೊ ಅಲ್ಲಿಗೆ ಕ್ಯಾಪಿಟಲ್ ಆರ್ ಬಿಕಮ್ 0. So then tau equal to R is 0 into C. 0 into anything is 0 seconds. Tau ಇದೆಯಲ್ಲ ಟೈಮ್ ಕಾನ್ಸ್ಟೆಂಟು, ಯೂನಿಟ್ ಈಸ್ ಸೆಕೆಂಡ್ಸ್. ನೆಕ್ಸ್ಟ್, ಚಾರ್ಜಿಂಗ್ ಬಿಹೇವಿಯರ್. ದಿ ವೋಲ್ಟೇಜ್ ಅಕ್ರಾಸ್ ಎ ಕೆಪಾಸಿಟರ್ ಡ್ಯೂರಿಂಗ್ ಚಾರ್ಜಿಂಗ್ ಈಸ್ ಗಿವನ್ ಬೈ ವಿ ಸಿ ಆಫ್ ಟಿ. ಅಂದರೆ ಇಲ್ಲಿ ಕೆಪಾಸಿಟರ್ ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ವಿತ್ ರೆಸ್ಪೆಕ್ಟ್ ಟು ಟೈಮ್. Okay, equal to, this is supply voltage or source voltage into 1 minus exponential to the power of minus t divided by time constant. Okay, for any tau ಅಂದರೆ ಟೈಮ್ ಕಾನ್ಸ್ಟೆಂಟ್ ಈಸ್ ಗ್ರೇಟರ್ ದ್ಯಾನ್ 0 ಅಂತ ಹೇಳಿದ್ರೆ ಎನಿ ವ್ಯಾಲ್ಯೂ ಬೈ 0 ಈಸ್ ಇನ್ಫಿನಿಟಿ ಆಗುತ್ತೆ. ಓಕೆ, ಎನಿ ವ್ಯಾಲ್ಯೂ ಬೈ 0 ಅಥವಾ 0 ಬೈ ಎನಿ ವ್ಯಾಲ್ಯೂ ಈಸ್ 0.
ಎನಿ ವ್ಯಾಲ್ಯೂ ಬೈ ಝೀರೋ ಈಸ್ ಇನ್ಫಿನಿಟಿ. ಸೊ ಇಲ್ಲಿ ಇ ಪವರ್ ಆಫ್ ಎನಿ ವ್ಯಾಲ್ಯೂ, ಓಕೆ, ಎನಿ ವ್ಯಾಲ್ಯೂ ಟು ದ ಪವರ್ ಇನ್ಫಿನಿಟಿ ಇದೆಯಲ್ಲ, ಇದು ಟೈಮ್ ಕಾನ್ಸ್ಟೆಂಟ್ ಇದೆಯಲ್ಲ, ಸೊ ಗ್ರೇಟರ್ ದ್ಯಾನ್ ಝೀರೋ ಅಂತ ಹೇಳಿದ್ರೆ ಸೊ ದಟ್ ಈಸ್ ಮೈನಸ್ ಇನ್ಫಿನಿಟಿ ಆಗುತ್ತೆ. ಇ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಈಸ್ 1 ಡಿವೈಡೆಡ್ ಬೈ ಇ ಪವರ್ ಆಫ್ ಇನ್ಫಿನಿಟಿ. ಸೊ ಈಕ್ವಲ್ ಟು 1 ಡಿವೈಡೆಡ್ ಬೈ ಇ ಪವರ್ ಆಫ್ ಇನ್ಫಿನಿಟಿ ಈಸ್ ಇನ್ಫಿನಿಟಿ. ಸೊ 1 ಬೈ ಇನ್ಫಿನಿಟಿ ಈಸ್ ಝೀರೋ. ಅಲ್ಲಿಗೆ ಇದು ಝೀರೋ ಆಯಿತು. ಓಕೆ, ಸೊ ದೆನ್ ವಿ ಎಸ್ ಇಂಟು 1 ಮೈನಸ್ ಝೀರೋ ಈಸ್ ವಿ ಎಸ್ ಇಂಟು 1 ಓನ್ಲಿ. ಸೊ ದಿ ಕೆಪಾಸಿಟರ್ ಚಾರ್ಜಸ್ ಎಕ್ಸ್ಪೊನೆನ್ಷಿಯಲಿ. ಅಲ್ಲಿಗೆ ವಿ ಸಿ ಆಫ್ ಟಿ ಈಕ್ವಲ್ ಟು ವಿ ಎಸ್ ಬರುತ್ತಲ್ಲ. ಸೊ ಟೌ ಈ ಟೈಮ್ ಕಾನ್ಸ್ಟೆಂಟ್ ಇದೆಯಲ್ಲ ಗ್ರೇಟರ್ ದ್ಯಾನ್ ಝೀರೋ ಅಂತ ಹೇಳಿದ್ರೆ ಸೊ ಲೈಕ್ ಝೀರೋಗಿಂತ ಜಾಸ್ತಿ ಅಂತ ಇಟ್ಕೊಳ್ಳೋಣ. ಝೀರೋಗಿಂತ ಜಾಸ್ತಿ ಅಂತ ಹೇಳಿದ್ರೆ ಒಂದು ಎನಿ ವ್ಯಾಲ್ಯೂ ಬೈ ಅಂದರೆ ಎನಿ ವ್ಯಾಲ್ಯೂ ಬೈ ಇದು 1 ಅಂತ ಇಟ್ಕೊಂಡ್ರೆ ಸೊ ಮೈನಸ್ ಟಿ ಅಂತ ಬರುತ್ತೆ. ಇ ಪವರ್ ಆಫ್ ಇದು ಇ ಪವರ್ ಆಫ್ ಮೈನಸ್ ಟಿ. ಓಕೆ, ಇ ಪವರ್ ಆಫ್ ಮೈನಸ್ ಟಿ ಅಕಸ್ಮಾತ್ ಡಿವೈಡ್ ಬೈ 2 ಅಂತ ಹೇಳಿದ್ರೆ ಈಗ 1 ಹಾಕಿದರೆ ಇ ಪವರ್ ಆಫ್ ಮೈನಸ್ ಟಿ, 2 ಹಾಕಿದರೆ ಇ ಪವರ್ ಆಫ್ ಮೈನಸ್ 0.5 ಇಂಟು ಟಿ. ಅಲ್ಲಿಗೆ ದಿ ಕೆಪಾಸಿಟರ್ ಚಾರ್ಜ್ ಏನಾಗುತ್ತೆ, ದಿಸ್ ಕೆಪಾಸಿಟರ್ ಅಂದರೆ ಚಾರ್ಜಿಂಗ್ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ದಿ ಕೆಪಾಸಿಟರ್ ಚಾರ್ಜ್ ಎಕ್ಸ್ಪೊನೆನ್ಷಿಯಲಿ. ಓಕೆ, ನೆಕ್ಸ್ಟ್ ವೆನ್ ಟೌ ಬಿಕಮ್ ಝೀರೋ ಆಯಿತು ಅಂತ ಹೇಳಿದ್ರೆ ವೋಲ್ಟೇಜ್ ಜಂಪ್ಸ್ ಟು ಫುಲ್ ವ್ಯಾಲ್ಯೂ ಅಟ್ ಟಿ ಈಕ್ವಲ್ ಟು ಝೀರೋ. ಅಂದರೆ ಫುಲ್ ವಿ ಸಿ ಆಫ್ ಟಿ ಈಕ್ವಲ್ ಟು ವಿ ಎಸ್ ಆಗುತ್ತೆ ಅಷ್ಟೆ. ಇಲ್ಲಿ ದಿ ಕೆಪಾಸಿಟರ್ ಚಾರ್ಜಸ್ ಎಕ್ಸ್ಪೋನೆನ್ಷಿಯಲಿ ಯಾವಾಗ ಆಗುತ್ತೆ, ವೆನ್ ಟೌ ಬಿಕಮ್ ಗ್ರೇಟರ್ ದ್ಯಾನ್ ಝೀರೋ. ಗ್ರೇಟರ್ ದ್ಯಾನ್ ಝೀರೋ ಅಂದರೆ ಪಾಸಿಟಿವ್ ವ್ಯಾಲ್ಯೂ ಇರ್ಬೋದು. 1 ಹಾಕ್ಕೊಂಡ್ರೆ ಅರ್ಥ ಆಯ್ತಲ್ಲ, 1 ಹಾಕಿದರೆ ಇ ಪವರ್ ಆಫ್ ಮೈನಸ್ ಟಿ ಆಗುತ್ತೆ. ಸೊ ದಿ ಕೆಪಾಸಿಟರ್ ಚಾರ್ಜಸ್ ಎಕ್ಸ್ಪೊನೆನ್ಷಿಯಲಿ. ಸಪೋಸ್ ಟೌ ಬಿಕಮ್ ಝೀರೋ ಆಯಿತು ಅಂತ ಹೇಳಿದ್ರೆ ಇದು ವಿ ಎಸ್, ಇಲ್ಲಿ ಇ ಪವರ್ ಆಫ್ ಮೈನಸ್ ಟಿ ಬೈ ಝೀರೋ, ಅವಾಗೇನಾಗುತ್ತೆ ಇ ಪವರ್ ಆಫ್ ಮೈನಸ್ ಇನ್ಫಿನಿಟಿ. ಎನಿ ವ್ಯಾಲ್ಯೂ ಬೈ ಝೀರೋ ಅಂದರೆ ಇನ್ಫಿನಿಟಿ ಬರುತ್ತೆ. ಇ ಪವರ್ ಆಫ್ ಮೈನಸ್ ಇನ್ಫಿನಿಟಿ ಈಸ್ ಝೀರೋ. ಸೊ ವಿ ಎಸ್ ಇಂಟು 1 ಮೈನಸ್ ಝೀರೋ ಈಸ್ ವಿ ಎಸ್ ಓನ್ಲಿ. ವಿ ಸಿ ಆಫ್ ಟಿ ಈಕ್ವಲ್ ಟು ವಿ ಎಸ್. ದಿ ವೋಲ್ಟೇಜ್ ಜಂಪ್ಸ್ ಟು ಫುಲ್ ವ್ಯಾಲ್ಯೂ ಅಟ್ ಟಿ ಈಕ್ವಲ್ ಟು ಝೀರೋ. ಅದಾಯ್ತಲ್ಲ, ಯಾವಾಗ ವೆನ್ ಟೌ ಈಕ್ವಲ್ ಟು ಝೀರೋ ಆಯಿತು ಅಂತ ಹೇಳಿದ್ರೆ ಇದು ಪೂರ ಝೀರೋ ಆಗಿಬಿಡುತ್ತೆ. This means the capacitor charges instantaneously. ಅಲ್ಲಿಗೆ ಈ ಪಾಯಿಂಟ್ಸ್ ಏನು ಹೇಳುತ್ತೆ ಅಂದರೆ ಕೆಪಾಸಿಟರ್ ಚಾರ್ಜ್ ಆಗಬೇಕಂದ್ರೆ ಇನ್ಸ್ಟಂಟೇನಿಯಸ್ಲಿ ಚಾರ್ಜ್ ಆಗ್ತಾ ಹೋಗುತ್ತೆ. ಸೊ ಸಡನ್ನಾಗಿ ಸಪ್ಲೈ ವೋಲ್ಟೇಜ್ ಅಪ್ಲೈ ಮಾಡಿದ ಕೂಡಲೇ ಚಾರ್ಜ್ ಆಗಲ್ಲ. ಓಕೆ, ಸೊ ಇನ್ಸ್ಟಂಟೇನಿಯಸ್ಲಿ ಇದು ಚಾರ್ಜ್ ಆಗ್ತಾ ಹೋಗುತ್ತೆ. ಓಕೆ, ವಿಜುವಲೈಸಿಂಗ್ ದಿ ಚಾರ್ಜಿಂಗ್ ಟೈಮ್. ದಿ ಪ್ಲಾಟ್ ಬಿಲೋ ಶೋಸ್ ಹೌ ದಿ ಚಾರ್ಜಿಂಗ್ ಬಿಹೇವಿಯರ್. ಇಲ್ಲಿ ಪ್ಲಾಟ್ ಮಾಡಿದ್ದೀವಲ್ಲ ಅದು ಹೇಗೆ ಚಾರ್ಜ್ ಆಗುತ್ತೆ ಅನ್ನೋದನ್ನು, ಅದರ ಬಿಹೇವಿಯರನ್ನು ಎಕ್ಸ್ಪ್ಲನೇಷನ್ ಮಾಡುತ್ತೆ. ಚಾರ್ಜಸ್ ಆ್ಯಸ್ ರೆಸಿಸ್ಟೆನ್ಸ್ ಆರ್ ಡಿಕ್ರೀಸಸ್ ಟುವರ್ಡ್ಸ್ ಝೀರೋ. ಈಗ ರೆಸಿಸ್ಟೆನ್ಸಸ್ ಕಡಿಮೆ ಆಗ್ತಾ ಇದ್ದ ಹಾಗೇ ಇದೇನಾಗುತ್ತೆ, ಚಾರ್ಜ್ ಆಗೋದು ಝೀರೋ ಲೆವೆಲಿಗೆ ಬಂದುಬಿಡುತ್ತೆ, ಟುವರ್ಡ್ ಝೀರೋ. ಚಾರ್ಜಸ್ ಆ್ಯಸ್ ರೆಸಿಸ್ಟೆನ್ಸ್ ಆರ್ ಡಿಕ್ರೀಸಸ್ ಟುವರ್ಡ್ ಝೀರೋ. ಓಕೆ, ಫಸ್ಟ್ ಹೀಗಿದೆ. ಸೊ ಇದು ರೆಸಿಸ್ಟೆನ್ಸ್ ಹೈ ಇರಬೇಕಾದ್ರೆ ಸೊ ಚಾರ್ಜಿಂಗ್ ಕೆಪಾಸಿಟರ್ ಚಾರ್ಜಿಂಗ್ ವೋಲ್ಟೇಜ್ ವರ್ಸಸ್ ಟೈಮ್ ಇಸ್ ಲೈಕ್ ದಿಸ್. ವೆನ್ ರೆಸಿಸ್ಟೆನ್ಸ್ ಬಿಕಮ್ಸ್ ಲೋ ಇರಬೇಕಾದ್ರೆ ಹೀಗಿರುತ್ತೆ ಕೆಪಾಸಿಟರ್ ಚಾರ್ಜಿಂಗ್ ವೋಲ್ಟೇಜ್ ವರ್ಸಸ್ ಟೈಮು ಹೀಗೆ. ನೆಕ್ಸ್ಟ್ ಐಡಿಯಲಲ್ಲಿ ಅಂದರೆ ರೆಸಿಸ್ಟೆನ್ಸ್ ಝೀರೋ ಇರಬೇಕಾದ್ರೆ ಥಿಯರೆಟಿಕಲಿ ಸೊ ಹೀಗೆ ಕೆಪಾಸಿಟರ್ ಅಷ್ಟೆ. ಓಕೆ, ಸೊ ವೆನ್ ಆರ್ ಈಕ್ವಲ್ ಟು ಝೀರೋ ದಿ ಕರ್ವ್ ಬಿಕಮ್ಸ್ ಎ ಶಾರ್ಪ್ ಸ್ಟೆಪ್ ಫಂಕ್ಷನ್. ಇದು ಸ್ಟೆಪ್ ಫಂಕ್ಷನ್ ಅಂತ ಹೇಳ್ತೀವಿ. ಹೀಗೆ ಬಂದರೆ ಅದು ಸ್ಟೆಪ್ ಫಂಕ್ಷನ್. ಓಕೆ, ಇದು ಸ್ಟೆಪ್ ಫಂಕ್ಷನ್. ಆ ಥರ ಹೋದರೆ ಸ್ಟೆಪ್ ಫಂಕ್ಷನ್. ಓಕೆ, ಸೊ ದಿಸ್ ಗ್ರಾಫ್ ಅದರ ಫಿಗರ್ ಕೆಪಾಸಿಟರ್ ಚಾರ್ಜಿಂಗ್ ವೋಲ್ಟೇಜ್ ವರ್ಸಸ್ ಟೈಮ್. ಸೊ ಕೆಪಾಸಿಟರ್
voltage, that is VC in volts, time t in second, small t. ಓಕೆ, ಈಗ ವೆನ್ ಐಡಿಯಲ್ ಸೋರ್ಸಲ್ಲಿ ರೆಸಿಸ್ಟೆನ್ಸ್, ಇಂಟರ್ನಲ್ ರೆಸಿಸ್ಟೆನ್ಸ್ 0 ಇರುತ್ತೆ, ಪ್ಯಾರಾಸಿಟಿಕ್ ಸೀರೀಸ್ ರೆಸಿಸ್ಟೆನ್ಸ್ ಕೆಪಾಸಿಟಿದು ನೋ ಆಯಿತಾ, ಆ ಟೈಮಲ್ಲಿ ಏನಾಗುತ್ತೆ ಇದು, ಸೊ ಕರ್ವ್ ಏನಾಯ್ತು ಇಲ್ಲಿ ಶಾರ್ಪ್ ಸ್ಟೆಪ್ ಫಂಕ್ಷನ್ ತೋರಿಸ್ತಾ ಇದೆ. ಓಕೆ, ನೆಕ್ಸ್ಟ್ ಸ್ವಲ್ಪ ರೆಸಿಸ್ಟೆನ್ಸ್ ಇನ್ಕ್ರೀಸ್ ಆಯಿತು, 0 ಇಂತ ಸ್ವಲ್ಪ ಜಾಸ್ತಿ ಬಂತು, ಅಂದರೆ ಟೌ ಈಕ್ವಲ್ ಟು 0.1 ಸೆಕೆಂಡ್ ಬಂದಿದೆ ಅಂದರೆ ಆವಾಗ ಹೀಗೆ ಬರುತ್ತೆ, ಸ್ವಲ್ಪ ಕರ್ವ್ ಶೇಪಲ್ಲಿ ಬರುತ್ತೆ. ಗೊತ್ತಾಯ್ತಲ್ಲ. ವೆನ್ ರೆಸಿಸ್ಟೆನ್ಸ್ ಹೈ ಇರಬೇಕಾದ್ರೆ, ಅಂದರೆ ಟೌ ಈಕ್ವಲ್ ಟು 0.5 ಸೆಕೆಂಡ್ ಬಂದಿದೆ ಅಂದರೆ ಸೊ ಕೆಪಾಸಿಟರ್ ಚಾರ್ಜ್ ಆಗೋದು ನೀಟಾಗಿ ಗೊತ್ತಾಗತ್ತೆ. ಇದು ಗೊತ್ತಾಯ್ತಲ್ಲ. ಇದನ್ನು ಚಾರ್ಜಿಂಗ್ ಕೆಪಾಸಿಟರ್ ಅಂತಾರೆ, ಇದು ಡಿಸ್ಚಾರ್ಜಿಂಗ್ ಕೆಪಾಸಿಟರ್ ಅಂತ ಹೇಳ್ತಾರೆ. ದಿಸ್ ಇಸ್ ಫಾರ್ ಚಾರ್ಜಿಂಗ್ ಕೆಪಾಸಿಟರ್, ದಿಸ್ ಇಸ್ ಫಾರ್ ಡಿಸ್ಚಾರ್ಜಿಂಗ್ ಕೆಪಾಸಿಟರ್. ಸೊ ಕೆಪಾಸಿಟರಲ್ಲಿ ಡಿಸ್ಚಾರ್ಜಿಂಗ್ ಇದು, ಗೊತ್ತಾಯ್ತಲ್ಲ, ಇದು ಚಾರ್ಜಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್.